ಕೆಲವೊಮ್ಮೆ ನಮ್ಮ ದುಷ್ಟ ಬುದ್ಧಿ ಕೆಲವೊಂದಿಷ್ಟು ತಪ್ಪುಗಳನ್ನು ಬೇರೆಯವರ ಬಗ್ಗೆ ಕೆಲವೊಂದಿಷ್ಟು ಕೆಟ್ಟದ್ದನ್ನು ಮಾಡಲಿಕ್ಕೆ ಪ್ರೇರೇಪಿಸುತ್ತೆ. ಆ ಕೆಲಸವನ್ನು ಮಾಡಿದಾಗ ಬಹುಶಃ ವಿಕೃತ ಆನಂದ ಆ ಕ್ಷಣಕ್ಕೆ ಸಿಗಬಹುದು, ಆದರೆ ಅದು ಶಾಶ್ವತ ಅಲ್ಲ. ನಾವು ಯಾರಿಗಾದರೂ ಏನಾದರೂ ಮೋಸ ಮಾಡಿದ್ರೆ ಅವಶ್ಯವಾಗಿ ಇನ್ನೊಂದು ರೀತಿಯಲ್ಲಾದರೂ ಇನ್ನೊಬ್ಬರ ಹೆಸರಿನಲ್ಲಾದರೂ ಅದು ಖಂಡಿತ ನಮಗೆ ಬಂದು ಹೊಡೆಯುತ್ತೆ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ವಾಸ್ತವಿಕತೆಗೆ ಅತ್ಯಂತ ಹತ್ತಿರವಾದ ಕಥೆಯನ್ನು ಹೇಳ್ತೀನಿ. ಹುಲ್ಲುಗಾವಲಿನ ಒಂದು ಪ್ರದೇಶದಲ್ಲಿ ಕುದುರೆ ಮತ್ತು ಎಮ್ಮೆ ಜೊತೆಯಾಗಿ ಬದುಕಿದ್ವು. ಅಲ್ಲಿ ಸಾಕಷ್ಟು ಹುಲ್ಲು ನೀರು ಇದ್ದದ್ರಿಂದ ಸಂತೋಷವಾಗಿದ್ದು. ಮಾರನೇ ವರ್ಷ ಮಳೆಯಾಗಲಿಲ್ಲ. ಹುಲ್ಲು ಒಣಗಿ ಹೋಯಿತು, ನೀರು ಕಡಿಮೆಯಾಯಿತು. ಅವು ಸ್ಪರ್ಧಿಗಳಾದವು. ಜಗಳ ಪ್ರಾರಂಭ ಆಯಿತು. ಒಂದಿನ ಕೋಪದಿಂದ ಎಮ್ಮೆ ಕುದುರೆಯನ್ನು ತನ್ನ ಕೋಡುಗಳಿಂದ ತಿವಿದು ಬಿಟ್ಟಿತ್ತು. ಗಾಯಗೊಂಡ ಕುದುರೆ ದೂರ ಓಡೋಯಿತು. ಗಾಯವೇನು ಒಂದು ವಾರದಲ್ಲಿ ಮಾಯವಾಯಿತು. ಆದರೆ ಮನಸ್ಸಿನಲ್ಲಿನ ದ್ವೇಷದ ಭಾವನೆ ಹೆಚ್ಚಾಯಿತು. ಹೇಗಾದರೂ ಮಾಡಿ ಎಮ್ಮೆಗೆ ತಕ್ಕ ಶಾಸ್ತಿ ಮಾಡಬೇಕಂತ ತೀರ್ಮಾನಿಸಿತು. ಬಹಳಷ್ಟು ವಿಚಾರ ಮಾಡಿ ಮನುಷ್ಯನೊಬ್ಬನಡೆಗೆ ಹೋಯಿತು. ತನ್ನ ಕಷ್ಟವನ್ನು ಹೇಳಿಕೊಂಡು ಸಹಾಯ ಕೇಳಿತು. ಆತ, ನಿಮ್ಮ ಜಗಳದಲ್ಲಿ ನಾನೇಗೆ ತಲೆ ಹಾಕಲಿ, ನನಗೆ ಅದರಿಂದ ಏನು ಲಾಭ ಅಂತ ಕೇಳ್ದ. ಆಗ ಕುದುರೆ, ನಿನಗೆ ಗೊತ್ತಿಲ್ಲ, ಎಮ್ಮೆಯ ಹಾಲು ಎಷ್ಟು ಗಟ್ಟಿಯಾದದ್ದು, ರುಚಿಯಾದದ್ದು. ಅದರಿಂದ ಬರುವ ಮೊಸರು, ಬೆಣ್ಣೆ ಬಹಳ ಸ್ವಾದವುಳ್ಳದ್ದು. ಅದಕ್ಕೆ ಅದನ್ನು ಕಟ್ಟಿ ಹಾಕಿ ಸಾಕ್ಕೊಂಡ್ಬಿಡು. ನೀನು ಆ ಹಾಲನ್ನು ದಿನಾಲೂ ಕುಡಿದ್ರೆ ಬಲಶಾಲಿಯಾಗ್ತಿ ಅಂತ ಆಸೆ ತೋರಿಸ್ತು. ಆದರೆ ಅಷ್ಟು ಬಲವಾದ ಎಮ್ಮೆ ಎಲ್ಲಿದೆ ಅಂತ ಹೇಗೆ ತಿಳಿಯೋದು, ಅದನ್ನು ಬಂಧಿಸೋದು ಹೇಗೆ ಅಂತ ಕೇಳ್ದ ಆ ಮನುಷ್ಯ. ಅದಕ್ಕೆ ನೀನೇನು ಚಿಂತೆ ಮಾಡಬೇಡ, ನನ್ನ ಮೇಲೆ ಸವಾರಿ ಮಾಡೋದನ್ನು ಹೇಳ್ಕೊಡ್ತೀನಿ. ನೀನು ನನ್ನ ಮೇಲೆ ಕುಳಿತುಕೋ. ಕೈಯಲ್ಲಿ ಒಂದು ದಪ್ಪವಾದ ಕೋಲನ್ನು ಹಿಡಿದುಕೊಂಡು ನಾನು ಎಮ್ಮೆಯ ಪಕ್ಕದಲ್ಲಿ ಓಡುವಾಗ ಅದಕ್ಕೆ ಸರಿಯಾಗಿ ಹೊಡೆ. ಅದು ನನ್ನಷ್ಟು ವೇಗವಾಗಿ ಓಡಲಾರದು. ಒಂದೆರಡು ಬಾರಿ ಹಾಗೇ ಹೊಡೆದಾಗ ಎಮ್ಮೆ ಕೆಳಗೆ ಬೀಳ್ತದೆ. ಆಗ ಅದರ ಕುತ್ತಿಗೆಗೆ ಹಗ್ಗ ಕಟ್ಟಿ ಹಾಕ್ಬಿಡು. ಆಮೇಲೆ ಅದು ನೀನು ಹೇಳ್ದ ಹಾಗೇ ಕೇಳ್ತದೆ ಅಂತ ನಕ್ತು ಕುದುರೆ. ಮನುಷ್ಯ ಇಂಥ ಅವಕಾಶನ ಬಿಟ್ಟಾನ? ಒಂದೆರಡು ದಿನಗಳಲ್ಲಿ ಕುದುರೆ ಸವಾರಿ ಮಾಡೋದನ್ನು ಕಲಿತ ಆ ಮನುಷ್ಯ ಕುದುರೆಯ ಸಹಕಾರ ನೀಡಿತು. ನಂತರ ಒಂದು ದಿನ ದಪ್ಪವಾದ ಕೋಲನ್ನು ಭದ್ರವಾಗಿ ಹಿಡಿದುಕೊಂಡು ಕುದುರೆಯ ಮೇಲೆ ಕುಳಿತು ಹೊರಟ. ಎಮ್ಮೆಯನ್ನು ಕಾಣ್ತಲೇ ಕುದುರೆ ಹೊಂಕಾರ ಮಾಡಿದಾಗ ಅದರ ಪಕ್ಕದಲ್ಲಿ ಓಡತೊಡತು. ಮನುಷ್ಯ ಕೋಲನ್ನೆತ್ತಿ ಎಮ್ಮೆಯ ಬೆನ್ನಿಗೆ ಜೋರಾಗಿ ಹೊಡೆದ. ತತ್ತರಿಸಿದ ಎಮ್ಮೆ ತಿರುಗಿ ನೋಡುವಷ್ಟರಲ್ಲಿ ಕುದುರೆ ಬಹಳ ದೂರ ಹೋಗಿಬಿಟ್ಟಿತ್ತು. ಮರುಕ್ಷಣದಲ್ಲಿ ಕುದುರೆ ಮರಳಿ ಬಂತು. ಅದರೊಡನೆ ಮತ್ತೊಂದು ಪೆಟ್ಟು ಬಿತ್ತು. 5-6 ನಿಮಿಷಗಳಲ್ಲಿ ಪೆಟ್ಟು ತಿಂದ ಎಮ್ಮೆ ಕೆಳಗೆ ಬಿತ್ತು. ಮನುಷ್ಯ ದಪ್ಪವಾದ ಹಗ್ಗದಿಂದ ಅದರ ಕುತ್ತಿಗೆಯನ್ನು ಕಟ್ಟಿ ಎಳೆದುಕೊಂಡು ತನ್ನ ಮನೆಯ ಹತ್ತಿರದ ಮರಕ್ಕೆ ಕಟ್ಟಿ ಹಾಕಿದ. ಎಮ್ಮೆ ದ್ರೋಹ ಮಾಡಿದ ಕುದುರೆಯನ್ನು ದುರುಗುಟ್ಟಿ ನೋಡ್ತು. ಕುದುರೆ ಹೆಮ್ಮೆಯಿಂದ ಬೀಗಿತು ಎಮ್ಮೆಯ ಕಡೆಗೆ. ಮಾರನೇ ದಿನ ಹುಲ್ಲುಗಾವಲಿನ ಬಳಿ ಕುದುರೆಯನ್ನು ಕಟ್ಟಿ ಹಾಕಲಾಗಿತ್ತು. ಅದಕ್ಕೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಕುದುರೆ ಆಶ್ಚರ್ಯದಿಂದ ಮನುಷ್ಯನನ್ನು ಕೇಳಿತು, ನನ್ನ ಕಾಲನ್ನೇಕೆ ಕಟ್ಟಿ ಹಾಕಿದ್ದೀವಿ, ಬಿಚ್ಚಿಬಿಡು. ನಾನು ಹುಲ್ಲುಗಾವಲಿಗೆ ಹೋಗಿ ಸುಖವಾಗಿರ್ತೇನೆ. ನೀನು ಎಮ್ಮೆಯ ಹಾಲು ಕುಡಿದು ಚೆನ್ನಾಗಿರು. ಮನುಷ್ಯ ನಕ್ಕ. ಹುಚ್ಚು ಕುದುರೆ ನೀನು ಪ್ರಯೋಜನಕಾರಿಯಾದ ಪ್ರಾಣಿ. ನೀನೇ ಸವಾರಿ ಮಾಡೋದನ್ನು ಕಲಿಸಿಕೊಟ್ಟೆ. ನಾನೀಗ ಎಲ್ಲಿ ಬೇಕಾದರೂ ಬೇಗ ಹೋಗಬಲ್ಲೆ. ನೀನು ನನ್ನ ವಾಹನವಾಗಿರು. ನಾನು ಎಮ್ಮೆಯ ಹಾಲನ್ನು ಕುಡಿತೇನೆ, ನಿನ್ನ ಮೇಲೆ ಸವಾರಿ ಮಾಡ್ತೇನೆ. ಕುದುರೆಯ ಬೆನ್ನು ತಟ್ಟಿದ ಮನುಷ್ಯ. ಕುದುರೆಗೆ ಅಳು ಬಂತು. ನಾನು ಎಮ್ಮೆಗೆ ಮಾಡಿದಂಥ ವಿಶ್ವಾಸ ದ್ರೋಹದಿಂದ ನನ್ನ ಸ್ವಾತಂತ್ರ್ಯವನ್ನು ಕೂಡ ಕಳೆದುಕೊಂಡೆ ಅಂತ ಪಶ್ಚಾತ್ತಾಪಪಟ್ಟು. ಆತ್ಮೀಯರೇ, ಇದೆಷ್ಟು ಅರ್ಥಪೂರ್ಣ ಕಥೆ ನೋಡಿ. ವಿಶ್ವಾಸ ದ್ರೋಹ ಎಂದಿಗೂ ಒಳ್ಳೆಯದನ್ನು ಮಾಡಲಾರ್ದು. ದ್ರೋಹ ಎನ್ನುವುದು 2 ಅಲಗಿನ ಆಯುಧವಿದ್ದಂತೆ. ಅದು ದ್ರೋಹಕ್ಕೊಳಗಾದವನಷ್ಟೇ ಅಲ್ಲದೆ ದ್ರೋಹ ಮಾಡಿದವನು ಕೂಡ ತಿಂದು ಹಾಕ್ತದೆ. ಪರಸ್ಪರರ ದ್ವೇಷದಲ್ಲಿ ಮೂರನೆಯವರು ಈ ಲಾಭವನ್ನು ಪಡೆದುಕೊಳ್ತಾರೆ.
ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.